ಇನ್ನು ಕಲಬುರಗಿಯ ಬುದ್ಧ ಬಸವ ಅಂಬೇಡ್ಕರ್ ನಗರದಿಂದ ಹೀರಾಪುರ ಪಟ್ಟಣದ ಗಾಣಗಾಪುರವರೆಗಿನ ಡಾಂಬರೀಕರಣ ರಸ್ತೆ ಕಾಮಗಾರಿಯನ್ನ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಇಂದು ಲೋಕಾರ್ಪಣೆ ಮಾಡಿದರು. ಸಾರ್ವಜನಿಕ ಕಾರ್ಯ ವಿಭಾಗ ಅಂದ್ರೆ PWD ವತಿಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಬಳಿಕ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಸ್ಥಳೀಯ ಮುಖಂಡ AB ಹೊಸಮನಿ ನೇತೃತ್ವದಲ್ಲಿ ನಿವಾಸಿಗಳು ಮನವಿ ಪತ್ರವನ್ನು ಸಲ್ಲಿಸಿದರು. ಬಡಾವಣೆಯಲ್ಲಿ ಸಮುದಾಯ ಭವನ, ಸಾರ್ವಜನಿಕ ಗ್ರಂಥಾಲಯ ಹಾಗೂ ಸಮರ್ಪಕ ವಿದ್ಯುತ್ ದೀಪಗಳ ಜೋಡಣೆ ಮಾಡಬೇಕಂತ ಆಗ್ರಹಿಸಿದ್ದಾರೆ. ಬಡಾವಣೆಯ ಮತ್ತು ಈ ವೇದಿಕೆ ಮೇಲೆ ಆಸನಾಗಿರತಕ್ಕಂಥ ಎಲ್ಲರಿಗೂ ಕೂಡ ಶಾಸಕರಿಗೆ ಇನ್ನೊಂದು ದಯವಿಟ್ಟು ಅವರು ಉದ್ಘಾಟನೆ ಆಮೇಲೆ ಈ ಒಂದು ವೇದಿಕೆ ಮೇಲೆ ಹಿರಿಯ ನಾಗರಿಕರೇ, ಆತ್ಮೀಯ ಗೆಳೆಯರಾದ ಹೊಸಮನಿಯವರೇ, AB ಹೊಸಮನಿ ಧರ್ಮರಾಜ್ ಹೇರೂರವರೇ, ಶಾಣವರು, ಇದು ಪಂಚಾಯಿತಿಯಲ್ಲಿ ಬರ್ತದಲ್ಲ, ಹಾಂ 51 ಧರ್ಮರಾಜ್ ಪಾರ್ವತಿ ದೇವರು. ನಾವು ಕಮಿಷನರ್ ಜೊತೆಗೆ ಮಾತನಾಡೋಣ. ನಾವು ನೀವು ಹೋಗಿ ಸಮುದಾಯ ಭವನ ಬಗ್ಗೆ ಹೇಳಿದರೆ ಈ ಸಮುದಾಯ ಭವನ ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರು ವೇದಿಕೆಗೆ ಬರಬೇಕಂತ ಮನವಿ. ಹಾಗೆಯೇ ಶ್ರೀ ಶಾಂತಪ್ಪ ನಂದೂರು ಸಹಾಯಕ ಅಭಿಯಂತರು ಅವರು ಸಹ ಮುಖ್ಯ ಅತಿಥಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಉದ್ಘಾಟನೆ ಮಾಡಿರ್ತಕ್ಕಂಥ ಶಾಸಕರಿಗೆ ₹1 ಕೋಟಿ ಅನುದಾನದಲ್ಲಿ ಹೀರಾಪುರ ಪಟ್ಟಣ ಗಾಣಗಾಪುರ ಜಿಲ್ಲೆಯ ಮುಖ್ಯ ರಸ್ತೆಗೆ ಸಂಪರ್ಕಿಸುವ ರಸ್ತೆಗಳ ಜೋರಾದ ಚಪ್ಪಾಳೆಯೊಂದಿಗೆ ಆಗಿರ್ತಕ್ಕಂಥ ಯುವಕರ ರೀತಿ ಇರುವಂತ ಲಕ್ಷ್ಮೀಕಾಂತ್ ಹೋಳ್ಕರ್ ಸರ್, ಅಲ್ಲಿ ಅವರು ನಾವು ಒಟ್ಟಿಗೆ